ಏನು ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಯರಬಾಗ್ ಗ್ರಾಮ ಪಂಚಾಯತಲ್ಲಿ 15ನೇ ಹಣಕಾಸಿನ 2023-24 ಸಾಲಿನ ಭ್ರಷ್ಟಾಚಾರದ ಬಗ್ಗೆ ಏನು ಪತ್ರಿಕಾಗೋಷ್ಠಿ ಕರೆದಿದ್ದೀನಿ. ಮತ್ತು ಇಲ್ಲಿ ಯಾವ ರೀತಿ ಭ್ರಷ್ಟಾಚಾರ ಆಗಿದೆ ಅಂತಂದರೆ 33 ಲಕ್ಷ ಚಿಲ್ಲರೆ ಭ್ರಷ್ಟಾಚಾರ ಆಗಿದೆ. ಭ್ರಷ್ಟಾಚಾರ ಬ್ಲೀಚಿಂಗ್ ಪೌಡರಲ್ಲಿ ಸುಮಾರು 10 ಲಕ್ಷಕ್ಕಿಂತ ಮೇಲು, ಮತ್ತು ಕುಡಿಯುವ ನೀರಿನ ಮತ್ತು ಗ್ರೈ ವಾಟರ್ ಅಂದರೆ ಚರಂಡಿ ಕ್ಲೀನಿಂಗ್ ಅಂತ ಹೇಳಿ, CCTV ಹಾಕಿದ್ದೀವಿ ಅಂತ ಹೇಳಿ, ಪಂಚಾಯತ್ ಬಿಲ್ಡಿಂಗ್ ವರ್ಕ್ ಮಾಡಿದ್ದೀವಿ ಅಂತ ಹೇಳಿ, ಮತ್ತು 15ನೇ ಹಣಕಾಸಿನಲ್ಲಿ 5% ವಿಕಲಚೇತನರಿಗೆ ಸಹಾಯ ಮಾಡಬೇಕಂತೇಳಿ. ಆದರೆ ಇವರು ವಿಕಲಚೇತನರಿಗೆ ನಾವು ಸಹಾಯ ಮಾಡಿದ್ದೇವೆ ಅಂತೇಳಿ 1,15,000 ರೂಪಾಯಿ ವಿಡ್ರಾಲ್ ಮಾಡಿದ್ದಾರೆ. ಆ ಎಲ್ಲ ದಾಖಲೆಗಳಿದೆ. ಮತ್ತು ಇದು ತನಿಖೆ ಆಗಲಿ ಅಂತೇಳಿ ನಾನು ಜಿಲ್ಲಾ ಪಂಚಾಯತ್ಗೆ ದೂರು ಕೊಟ್ಟಿದ್ದಾಗ ಆದೇಶ ಬಂತು, ವರದಿ ತನಿಖೆ ಮಾಡಿ ಅಂತೇಳಿ. ಯಾರಿಗೆ? ತಾಲೂಕಾ ಪಂಚಾಯತ್ ಅವರು ವರದಿ ಸಲ್ಲಿಸಲಿಲ್ಲ, ಅವ್ರು ಎನ್ಕ್ವೈರಿನೇ ಮಾಡಿಲ್ಲ, ಏನಿದೆಯೋ ಗೊತ್ತಿಲ್ಲ. ನೋಡಿ, ಸೆಪ್ಟೆಂಬರ್ 6ನೇ ತಾರೀಕು ಬಂದಿದೆ, 7 ದಿನದಲ್ಲಿ ವರದಿ ಸಲ್ಲಿಸಬೇಕು ಅಂತೇಳಿ ಜಿಲ್ಲಾ ಪಂಚಾಯತ್ ಅವರು ಆಲ್ರೆಡಿ ಬಂದಿದ್ದಾರೆ. ಇದು ಯಾವಾಗ ಬಂದಿದೆ ಅಂದರೆ ಸೆಪ್ಟೆಂಬರ್ 6ನೇ ತಾರೀಕು ಬಂದಿದ್ದು. ಇದು ವರದಿ ಮಾಡಿಲ್ಲ. ಮತ್ತೆ ಇವರು ವರದಿ ಮಾಡಿಲ್ಲ ಅಂಥೇಳಿ ಮತ್ತೊಂದು ಅರ್ಜಿ ಸಲ್ಲಿಸಿದಾಗ ಅವಾಗಲೂ ಕೂಡ 7 ದಿನದಲ್ಲಿ ವರದಿ ಸಲ್ಲಿಸಿ ಅಂತ ಹೇಳಿದರು. ಇದು ಯಾವಾಗ ಅಂತಂದರೆ 29 ಅಂದರೆ ಸೆಪ್ಟೆಂಬರ್ 29ನೇ ತಾರೀಕು ಬಂದಿದ್ದು. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.